ನಮಸ್ಕಾರ ಸ್ನೇಹಿತರೆ, ನಾನು ಸಿದ್ದು ದಾವಣಗೆರೆ ಅಂತ. ಇವತ್ತು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾವು ನಮ್ಮಲ್ಲಿ ಒಂದು ವಿಚಾರ ಓಡಾಡ್ತಾ ಇದೆ. ಆ ದೇಶ ಅಷ್ಟು ಮುಂದುವರೆದಿದೆ, ಈ ದೇಶ ಇಷ್ಟು ಮುಂದುವರೆದಿದೆ, ನಾವು ಯಾಕೆ ಈ ಥರ ಇದ್ದೀವಿ, ಈ ಥರದ ವಿಚಾರಗಳಿಗೆ ನಮ್ಮ ಹತ್ರನೇ ಉತ್ತರ ಇದೆ. ಏನಪ್ಪ ಅಂದರೆ, ಈಗ ನಾವು ಒಂದು ವಾರದಲ್ಲಿ ನಮ್ಗೆ ಮಿನಿಮಮ್ ಅಂದ್ರೆ 2 ದಿನ ನಾವು ಖಾಲಿ ಇರ್ತೀವಿ. 2 ದಿನದಲ್ಲಿ ಅಟ್ಲೀಸ್ಟ್ ಒಂದೇ ಒಂದು ಅವರ್ ನಾವು ನಮ್ಮ ದೇಶಕ್ಕೋಸ್ಕರ ಅಂತೇಳಿ ತೆಗೆದಿಟ್ಬಿಟ್ರೆ, ನಮ್ಮ ಸ್ವಾರ್ಥವಾದಂಥ ಜೀವನದಲ್ಲಿ ಒಂದೇ ಒಂದು ಅವರು ದೇಶಕ್ಕೋಸ್ಕರ ನಾವು ಕಳೆದ್ರೆ ನಮ್ಮ ದೇಶ ಎಲ್ಲೋ ಒಂದು ಕಡೆ ಮುಂದುವರಿಯುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನಾವು ದಿನನಿತ್ಯ ನೋಡಿ, ನಾವು ನಾನು ನನ್ನ ಹೆಂಡತಿ ಮಕ್ಕಳು ಅನ್ನೋ ಥರನೇ ಬದುಕ್ತಾ ಇದ್ದೀವಿ. ಇದೊಂಥರ ಸ್ವಾರ್ಥ ಜೀವನ. ಅದೇ ಬೇರೆ ದೇಶದಲ್ಲಿ ತಗೊಳ್ಳಿ, ಈ ಇಸ್ರೇಲ್ ತಗೊಳ್ಳಿ, ಬೇರೆ ಈ ಯಾರು ನಮ್ಮ ವೈರಿ ಅಂತಾನೆ ಅನ್ಕೊಂಡಿರೋ ಚೈನಾ ತಗೊಳ್ಳಿ, ಅವರೆಲ್ಲ ದೇಶಕ್ಕೋಸ್ಕರ ದುಡಿತಾರಲ್ಲಿ. ನಾವೇನು ಮಾಡ್ತಾ ಇದೀವಿ ಹೇಳಿ? ಅಟ್ಲೀಸ್ಟ್ ಅವ್ರು ಇಷ್ಟು ಅವರು ಅಂತನಾದರೂ ಅವರು ದೇಶಕ್ಕೆ ಅಂತೇಳಿ ಮುಡುಪಾಗಿಡ್ತಾರೆ. ನಾವು ಅದನ್ನು ಮಾಡ್ತಾ ಇಲ್ಲ. ನಾವು ಬರೀ ಅಲ್ಲಿ ನಮ್ಮ ಸೈನಿಕರು ಹಂಗಿದ್ದಾರೆ, ನಾವು ಅಲ್ಲಿ ಹಿಂಗಿದೆ, ನಮ್ಮ ರಾಜಕಾರಣಿಗಳು ಹಿಂಗೆ, ಈ ಥರನೇ ನಾವು ಹೇಳ್ಕೊಂಡು ಹೋದ್ರೆ ನಾವು ಯಾವಾಗ ದೇಶದ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ವಹಿಸೋದು ಯಾವಾಗ? ಈ ವಿಚಾರವಾಗಿ ಎಲ್ಲರಿಗೂ ಅರಿವು ಮೂಡಿಸ್ಬೇಕಾಗಿದೆ. ಆಮೇಲೆ ಅವರಾಗೆ ಸ್ವಯಂ ಪ್ರೇರಿತವಾಗಿ ಅವರಲ್ಲೇ ಅದು ಅರಿವು ಬರಬೇಕು. ಅಲ್ಲಿವರೆಗೂ ನಾವೆಲ್ಲ ಇದೇ ಥರ ಇರ್ತೀವಿ. ನಾವು ನಮ್ಮ ಕೈಲಾದಷ್ಟು ಏನೋ ಒಂದು ದೇಶಕ್ಕೋಸ್ಕರ ಅಟ್ಲೀಸ್ಟ್ ವಾರದಲ್ಲಿ 1 ಅವರ್ ಆದರೂ, ಒಂದು 7 ದಿನದಲ್ಲಿ 2 ದಿನ ಫ್ರೀ ಇರ್ತೀವಿ. ಅಟ್ಲೀಸ್ಟ್ ಒಂದೇ ಒಂದು ಅವರ್ ಆದರೂ ನಾವು ಏನೋ ಒಂದು ದೇಶಕ್ಕೋಸ್ಕರ ಏನೋ ಒಂದು ಮಾಡ್ಬೇಕ್ರಿ. ಅಟ್ಲೀಸ್ಟ್ ಜನಗಳನ್ನ ಹುರಿದುಂಬಿಸಿ, ಆವಾಗಾದ್ರೂ ನಮ್ಮ ದೇಶ ಸ್ವಲ್ಪ ಮಟ್ಟಿಗೆ ಬೇರೆಯವರು ಈಗ ನೋಡಿ ಅವ್ರು ಆಗಿದ್ದಾರೆ ಇವ್ರಿಗಿದ್ದಾರೆ ಅನ್ನೋದಕ್ಕಿಂತ ನಾವು ಹೇಗಿದ್ದೀವಿ ಅನ್ನೋದು ನೋಡ್ಕೋಬೇಕಲ್ವಾ. ನಮಸ್ಕಾರ ಸ್ನೇಹಿತರೆ.